ಗುರುತಿಸಲ್ಪಟ್ಟಿರುವ ಗಿಲ್ಲಿ ಹಾಗೂ ಅಶ್ವಿನಿ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದೀರಿ. ತಮ್ಮ ಬುಟ್ಟಿಯಲ್ಲಿ ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಅಭ್ಯರ್ಥಿ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ಇಲ್ಲ. ಈ ಕ್ಯಾಪ್ಟನ್ ಬಂದಿರೋದು ಎಲ್ಲರೂ ನನ್ನ ನೋಡ್ಲಿ ಅಂತ ನನಗೆಲ್ಲರೂ ಕಾಣಲಿ. ಗಿಲ್ಲಿ ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ. ಬಿಗ್ ಬಾಸ್ ಇಂದು ರಾತ್ರಿ 9 ಕುಟುಂಬದವರ ಆಯ್ಕೆ ಪ್ರಕಾರ ಅತಿ ಹೆಚ್ಚು ಓಟು ಗಳಿಸಿ ಆಯ್ಕೆ ಆಗಿರುವವರು ಗಿಲ್ಲಿ. ಗಿಲ್ಲಿ ಮುಖದಲ್ಲಿ ಖುಷಿನೇ ಖುಷಿ, ಸ್ಟೈಲಾಗಿ ಎದ್ಬಿಟ್ರು. ಕಟ್ ಮಾಡಿದ್ರೆ ಅಶ್ವಿನಿ ಗೌಡ ಅಂತ ಹೇಳಿದ ತಕ್ಷಣ ಗಿಲ್ಲಿ ಮುಖದಲ್ಲಿ ಆತಂಕ, ಅಶ್ವಿನಿ ಮುಖದಲ್ಲಿ ಖುಷಿ. ಇವತ್ತಿನ ಈ ಬೆಳಗ್ಗೆ ಬಿಟ್ಟಿರೋ ಪ್ರಮೋ ನೋಡಿದ್ದು ಕ್ಯಾಪ್ಟನ್ಸಿ ಆಯ್ಕೆಗೆ ಹೆಚ್ಚು ಓಟು ಬಂದಿರೋದು ಗಿಲ್ಲಿಗೆ, ಮತ್ತು 2 ಓಟುಗಳು ಅಶ್ವಿನಿ ಗೌಡಗೆ ಬಂದಿರೋದಲ್ವ. ನಿನ್ನೆ ಯಾರು ಕ್ಯಾಪ್ಟನ್ ಆಗ್ತಾರೆ ಈ ವಾರ ಅಂತ ಎಲ್ರಿಗೂ ಇದಿತ್ತು. ಗಿಲ್ಲಿ ಪ್ರಕಾರ ಗಿಲ್ಲಿ ತನಗೆ ಓಟ್ ಹೆಚ್ಚು ಬಂದಿರೋದ್ರಿಂದ ಗಿಲ್ಲಿನೇ ಆಗ್ತಾರೆ ಅಂತ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದರು. ಆದರೆ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನೋರ ಥರ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟರು ಪ್ರಮೋದಲ್ಲಿ. ನೋಡಿದ್ರೆ ಇವಾಗ ಅವರಿಬ್ಬರಿಗೂ ಒಂದು ಟಾಸ್ಕ್ ಇಟ್ಟಿದ್ದಾರೆ. ಆ ಟಾಸ್ಕಲ್ಲಿ ಗೆದ್ದು ಗಿಲ್ಲಿ ಅವರು ಕ್ಯಾಪ್ಟನ್ ಆಗ್ತಾರಾ, ಅಶ್ವಿನಿ ಆಗ್ತಾರಾ ನೋಡಬೇಕು. ಅದನ್ನು ನೋಡೋಕ್ಕೂ ಮುಂಚೆ ನಿನ್ನೆ ಬಿಗ್ ಬಾಸ್ ಮನೆ ಒಳಗೆ ಏನೇನಾಯಿತು ಅಂತ ಒಂದ್ಸಲ ವಿಚಾರ ಮಾಡ್ಕೊಂಬರೋಣ. ನಿನ್ನೆ ಬಿಗ್ ಬಾಸ್ ಮನೆ ಒಳಗಡೆ ಇನ್ನು ಉಳಿದ 3 ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟಿದ್ದಾವೆ. ನೋಡಿರ್ತೀರಲ್ಲ, ನಿಮಗೆ ಯಾವ ಫ್ಯಾಮಿಲಿ ಇಷ್ಟ ಆಯಿತು? ಎಲ್ಲರೂ ಇಷ್ಟ ಆಗೇ ಆಗಿರ್ತಾರೆ ಎಲ್ಲರೂ. ನಿನ್ನೆ ಮೊದಲನೇದಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದು ರಘು ಅವರ ಫ್ಯಾಮಿಲಿ. ರಘು ಅವರ ಮಗ ಬಂದಿದ್ದರು, ಮತ್ತು ರಘು ಅವರ ವೈಫು. ಚೆನ್ನಾಗಿತ್ತು. ರಘು ಅವರ ವೈಫ್ ಬರ್ತ್ಡೇ ಕೂಡ ನಿನ್ನೆ ಇರೋದ್ರಿಂದ ಬಿಗ್ ಬಾಸಲ್ಲೇ ಎಲ್ಲ ರೆಡಿ ಮಾಡಿದರು. ಕೇಕ್ ಕಟ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಬಿಗ್ ಬಾಸ್ ವಿಶ್ ಮಾಡಿರೋದು ಗ್ರೀಷ್ಮಾ ಅವರಿಗೆ. ಹಾಗೆ ಮಾಳು ಫ್ಯಾಮಿಲಿ ಬಂತು. ಮಾಳು ಫ್ಯಾಮಿಲಿ ಬಂದಿರೋದು ಮಾತ್ರ ಬಿಗ್ ಬಾಸ್ ಇಡೀ ಮನೆಯವರು ಕೂಡ ಫುಲ್ ಎಂಜಾಯ್ ಮಾಡಿದಾರಲ್ವ. ನಿನ್ನೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿರುತ್ತೆ. ಮನೆ ಒಳಗೆ ಮಕ್ಕಳಿದ್ರೆ ಮಕ್ಕಳಿರಲ್ಲವ ಮನೆ ತುಂಬ ಅಂದಂಗೆ ನಿನ್ನೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳನ್ನ ಆಟ ಆಡಿಸಿ, ಅವರು ಮಲಗಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಮಲಗಿರುವಾಗ ಎಲ್ಲರೂ ಮಾತಾಡೋದು. ಮಕ್ಕಳಿಗೆ ಏನು ಮನಸ್ಸಲ್ಲಿ ಏನೂ ಇರಲ್ಲ, ಎಷ್ಟು ಚೆನ್ನಾಗಿ ಹಾಯಾಗಿ ನಿದ್ದೆ ಮಾಡ್ತಾರೆ ಅಂತ ರಘು, ಗಿಲ್ಲಿ, ಸ್ಪಂದನ ಎಲ್ಲ ಮಾತಾಡ್ತಾ ಇರೋದು ಚೆನ್ನಾಗಿತ್ತು ನೋಡೋಕ್ಕೆ. ಫುಲ್ ಡೇ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಮಕ್ಕಳ ಜೊತೆ. ಮಾಳು ಅವರ ಫ್ಯಾಮಿಲಿ ಅಶ್ವಿನಿ ಗೌಡನ ಸೆಲೆಕ್ಟ್ ಮಾಡಿರೋದ್ರಿಂದ, ಹೆಚ್ಚು ಕ್ಯಾಪ್ಟನ್ಸಿ ಇದಕ್ಕೆ ಸೆಲೆಕ್ಟ್ ಮಾಡಿರೋದ್ರಿಂದ ಸ್ವಲ್ಪ ಓಟು ಅಶ್ವಿನಿಗೂ ಬಿದ್ದಿರೋದ್ರಿಂದ ಗಿಲ್ಲಿ ಮತ್ತು ಅಶ್ವಿನಿ ಮಧ್ಯ ಬಿಗ್ ಬಾಸ್ ಕ್ಯಾಪ್ಟನ್ ಆಯ್ಕೆಗೆ ಆ ಟಾಸ್ಕನ್ನು ಇಟ್ಟಿರೋದು. ಟಾಸ್ಕ್ ಗೆದ್ದು ಗಿಲ್ಲಿ ಅವರು ಮನೆ ಕ್ಯಾಪ್ಟನ್ ಆಗಿದ್ದಾರೆ. ಎಲ್ರಿಗೂ ಖುಷಿನೇ. ಯಾಕೆಂದರೆ ಗಿಲ್ಲಿ ಕೇವಲ ಓಟಿನಿಂದ ಮಾತ್ರ ಕ್ಯಾಪ್ಟನ್ ಆಗಿದ್ದರೆ ನೆಕ್ಸ್ಟ್ ವಾರದಲ್ಲಿ ಗಿಲ್ಲಿಗೆ ಗ್ಯಾರಂಟಿ ಎಲ್ಲರೂ ಸೇರಿಕೊಂಡು, ಎಲ್ಲರೂ ಅಲ್ಲದೆ ಹೋದ್ರು ಕೆಲವರಾದ್ರೂ ಹೇಳ್ತಾ ಇದ್ರು, ಏನು ನೀನೇನು ಆಟ ಆಡಿ ಗೆದ್ದು ಕ್ಯಾಪ್ಟನ್ ಆಗಿಲ್ಲ, ಮನೆಯವ್ರ ಓಟಿಂದ ಕ್ಯಾಪ್ಟನ್ ಆಗ್ತಿ ಹಾಗೆ ಹೀಗೆ ಅಂತ ಇದ್ರು. ಇದು ಒಳ್ಳೇದಾಯಿತು. ಗಿಲ್ಲಿ ಆಟಕ್ಕೂ ಸೈ, ಮಾತಿಗೂ ಸೈ ಅನ್ಸ್ಕೊಂಡಿದ್ದಾರೆ ಗಿಲ್ಲಿ. ನಿಜವಾಗ್ಲೂ ಗಿಲ್ಲಿ ಈ ವಾರ ಕ್ಯಾಪ್ಟನ್ ಹೇಗೆ ಮಾಡ್ತಾರೆ ಕ್ಯಾಪ್ಟನ್ ಆಗಿ ಅನ್ನೋದನ್ನ ನೋಡಬೇಕು. ಲಾಸ್ಟ್ ವಾರ ನಿಮಗೆ ಕಾವ್ಯ ಕ್ಯಾಪ್ಟನ್ಸಿ ಹೇಗೆ ಅನ್ನಿಸ್ತು? ಆದರೆ ಒಂದು ಬೇಜಾರಿನ ಸಂಗತಿ ಅಂದರೆ ಕಾವ್ಯ ಅವರಿಗೆ ಕುಟುಂಬದ ಜೊತೆ ಎಂಜಾಯ್ ಮಾಡೋಕ್ಕೆ ಆಗಿಲ್ಲ. ನೋಡಿ ಹೇಗಿರುತ್ತೆ ಟೈಮು ಅಂತ. ಒಂದು ಸಣ್ಣ ತಪ್ಪು ಕಾವ್ಯನ ಸಂತೋಷಕ್ಕೆ ಮುಳುವಾಯಿತು. ರೂಲ್ಸನ್ನ ಬ್ರೇಕ್ ಮಾಡಿರೋದ್ರಿಂದ ಕಾವ್ಯ ಅವ್ರ ಫ್ಯಾಮಿಲಿ ಎಲ್ಲರ ಥರ ಹೊರಗಡೆ ಹೋಗಿಲ್ಲ. ಪಾಪ ಅನ್ನಿಸ್ತು. ಕಾವ್ಯ ಅಳೋದು ನೋಡಿ ತುಂಬಾ ಬೇಜಾರಾಯಿತು. ನಿಮಗೇನು ಅನ್ನಿಸ್ತು? ಮಾಡಬಾರ್ದು. ನಾವು ಎಷ್ಟು ಜಾಗ್ರತೆ ಆಗಿದ್ರೂ ಕೆಲವೊಂದು ಇದರೊಳಗೆ ಸಾಕಾಗಲ್ಲ ಅನ್ನೋದಕ್ಕೆ ಉದಾಹರಣೆ. ಎಷ್ಟು ಖುಷಿಯಾಗಿ ಬಂದಿರೋ ಒಂದು ವಾರ, ಒಂದೇ ಒಂದು ಕ್ಷಣದಲ್ಲಿ ಕಾವ್ಯಗೆ ಸಂತೋಷನೆಲ್ಲ ನೀರ್ಪಾಲ್ ಮಾಡ್ತು ಅಂತ ಅನ್ನಿಸ್ತು. ಪಾಪ ಕಣ್ಣೀರು ಹಾಕ್ತಾ ಇದ್ಲು. ಬೇಜಾರಾಯಿತು ನೋಡಿ. ಇನ್ನು
ಸ್ಪಂದನ ಅವ್ರ ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಕಳ್ಳಪುಟ್ಟಿ ಅಂತೆಲ್ಲ ಗಿಲ್ಲಿ. ನಿಜ ಆ ಥರ ಗಿಲ್ಲಿ ಹೇಳಬೇಕಾದ್ರೆ ಖುಷಿ ಅನಿಸುತ್ತೆ ಕೇಳಿಸ್ಕೊಳ್ಳೋಕ್ಕೆ. ಎಲ್ಲರೂ ನಾರ್ಮಲ್ ಟೈಮಲ್ಲಿ ಲೈವಲ್ಲೆಲ್ಲ ನೋಡಿದಾಗ ಚೆನ್ನಾಗಿರ್ತಾರೆ ಎಲ್ಲರೂ. ಟಾಸ್ಕ್ ಅಂತ ಬಂದಾಗ ಮಾತ್ರ ಗಲಾಟೆಗಳು ಆಗೋದು. ಸ್ಪಂದನ ಅವ್ರ ಫ್ಯಾಮಿಲಿನೂ ಮನೆ ಒಳಗಡೆ ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ವ? ನಿಮಗೇನು ಅನಿಸ್ತು ಸ್ಪಂದನ ಅವ್ರ ಫ್ಯಾಮಿಲಿ ನೋಡಿಬಿಟ್ಟು? ಅಪ್ಪ ಅಮ್ಮ ಚೆನ್ನಾಗಿ ಮಗಳ ಸ್ಟೋರಿಗಳನ್ನೆಲ್ಲ ಹೇಳಿದ್ರು, ಚೆನ್ನಾಗಿತ್ತು. ನೋಡೋಣ ಇವತ್ತು ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಹೇಗಿರುತ್ತೆ. ಆದರೆ ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಅವರು ಇರಲ್ಲ ಅಂತ ಅನಿಸ್ತಾ ಇದೆ. ಇರಲ್ಲ ಅಂತಲೇ ಲಾಸ್ಟ್ ವೀಕ್ ಹೇಳಿದಾರಲ್ವ. ಇವತ್ತಿನ ಈ ಒಂದು ವಾರದ ಕತೆ ಕಿಚ್ಚನ ಜೊತೆಗೆ ಯಾರು ಬರ್ತಾರೆ, ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಎಲ್ಲ ನೋಡಬೇಕಲ್ವ. ಈ ವಾರದಲ್ಲಿ ಪ್ರತಿಯೊಬ್ಬರು ನಾಮಿನೇಷನಲ್ಲಿ ಇದ್ದಾರೆ. ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಇವತ್ತು ಮನೆಯಿಂದ ಹೊರಗಡೆ? ಯಾರು? ಕ್ಯಾಪ್ಟನ್ ಗಿಲ್ಲಿ. ಆದರೆ ಇನ್ನು ಮನೆಯಿಂದ ಹೊರಗಡೆ ಯಾರು ಹೋಗ್ಬೋದು, ಏನು ಕತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ವಾರ ಎಂಜಾಯ್ ಮಾಡಿದ್ದೀರಾ ಇಲ್ವಾ, ಏನು ಕತೆ, ನಿಮಗೆ ಯಾವ್ಯಾವ ಫ್ಯಾಮಿಲಿಗಳು ಇಷ್ಟ ಆಯಿತು, ಏನೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ.